ಗೈಸ್ ಇವತ್ತು ನಾವು ಹೋಗಿದ್ವಿ ನಮ್ಮ ಮನೆ ದೇವ್ರಿಗೆ ಮರಿ ಹೊಡಿಯೋಕ್ಕೆ. ಹೆಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಬೆಳಿಗ್ಗೆನೇ ಎದ್ದು ಮನೆ ದೇವ್ರಿಗೆ ಮರಿ ಹೊಡಿಯೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡು ಹೊರಟ್ವಿ. ಅಲ್ಲೋಗಿ ಎಲ್ಲ ರೆಡಿ ಮಾಡ್ಬಿಟ್ಟು ಪೂಜೆ ಮಾಡಿದ್ವಿ. ನಮ್ಮಮ್ಮ ಪೂಜೆ ಮಾಡಿದ ತಕ್ಷಣ ಮರಿ ಒದ್ರುಬಿಡ್ತು. ಅಲ್ಲಿಂದ ಮರಿ ಹೊಡ್ಕೊಂಡು ಮನೆ ಹತ್ರ ತಗೊಬಂದು ಮಟನ್ ಎಲ್ಲ ಕಟ್ ಮಾಡಿದ್ವಿ. ಅಷ್ಟರಲ್ಲಿ ಮಟನ್ ಎಲ್ಲ ಕಟ್ ಮಾಡಿ ಮುಗೀತು. ನಮ್ಮ ಮನೆಯವ್ರು ಹೊಲ್ದ ಹತ್ರ ಹೋಗಿ ಹಸು ಹುಲ್ ತಗೊಬನ್ನಿ ಅಂದ್ರು. ಸರಿ ಅಂದ್ಬಿಟ್ಟು ನಾವು ಹೋಗಿ ಹಸು ಹುಲ್ ತಗೊಬರೋಣ ಅಂತ ಹೋದ್ವಿ. ಹುಲ್ ತಗೋ ಬರ್ಬೇಕಿದ್ರೆ ನಮ್ ಗುರು ವಿಡಿಯೋ ಆನ್ ಮಾಡಿದ್ ನೋಡ್ಬಿಟ್ಟು ಮಗ ಮುಚ್ಕೋತವನೆ. ಹಸುಗೆ ಹುಲ್ ತಗೊಂಡ್ ಮನೆಗ್ ಬಂದ್ರೆ ನಮ್ಮ ಮನೆಯವ್ರು ಮತ್ತೆ ಹೋಗಿ ಆಡ್ಮರಿಗೆ ಸೊಪ್ಪು ತಗೊಬರಿಗೆ ಅಂತವ್ರೆ. ಸರಿ ಅಂದ್ಬಿಟ್ಟು ಮತ್ತೆ ಬೈಕ್ ತಗೊಂಡ್ ಮತ್ತೆ ಹೊಲ್ದ ಹತ್ರ ಹೊರಟ್ವಿ. ಸೊಪ್ಪು ಕಡಿಯೋಣ ಅಂತ ಮರದ ಮೇಲೆ ಕತ್ತಿದ್ರೆ ರವಿ ಈ ತರ ಕೊಡ್ಲೆ ಕೊಡ್ತವನೆ. ದರ್ಸು ಮೊಕ ಪೇಸ್ ತೋರ್ಸ್ಬೇಕೀಗ. ತೋರ್ಸ್ತಾನ ಕಣಪ್ಪ ಈಗ ಪೇಸ. ಸರಿ ಅಂದ್ಬಿಟ್ಟು ಮರ ಕತ್ತಿ ಸೊಪ್ಪೆಲ್ಲ ಕಡ್ದಾಕ್ತೆ. ಕಡ್ದಾಕಿರೋ ಸೊಪ್ಪೆಲ್ಲನ್ನು ಜೋಡ್ಸ್ಕೋಬೇಕಾದ್ರೆ ರವಿ ಒಂದ್ ಡೈಲಾಗ್ ಹೇಳ್ತವನ ಇಲ್ಲಿ. ನೀ ಬಾ ಅಂದ್ರೆ ಬತ್ತೀನೇನೋ, ಹೆಂಗ್ ಬತ್ತೀಯ ನೋಡೋದಾದ್ರ ನಿಮ್ಮ ಅಮ್ಮ ನನಗೂ ಬಂದೇ ಬರ್ತೀನಿ. ಸರಿ ಅಂದ್ಬಿಟ್ಟು ಸೊಪ್ಪೆಲ್ಲ ತಂದಾಕ್ಬಿಟ್ಟು ಫ್ರೆಶ್ ಅಪ್ ಆಗಿ ಪಂಕ್ ಆಗಿ ರೆಡಿಯಾಗಿ ನಮ್ಮೂರ್ ಜಾತ್ರೆ ಹತ್ರ ಹೊರಟ್ವಿ. ಇವತ್ತಿನ ವ್ಲಾಗ್ ಇಷ್ಟ ಗಾಯ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಷ್ಟೇ.